ನಾಳೆ ಏನೆಲ್ಲ ಇರುತ್ತೆ, ನಾಳೆ ಏನೆಲ್ಲ ಕಾರ್ಯಕ್ರಮ ಇರುತ್ತೆ. ಇವತ್ತು ಮಧ್ಯರಾತ್ರಿ ನೋಡಿ, ನಾಳೆ ಬೇರೆ. ನಿಮ್ಗೆ ಅನಿಸಿರ್ಬೋದು ಇನ್ನೂ ಮೋದಿ ಬಂದಿಲ್ಲ, ಏನು ಮಾಡ್ತಾರೆ ಮೋದಿ, ನಾಳೆ 11 ಗಂಟೆಗೆ ಬರ್ತಾರೆ, 7 ಗಂಟೆಯಿಂದಲೇ ಕಾರ್ಯಕ್ರಮ ಇದು ಏನು ದರ್ಶನ ಭಾಗ್ಯ ಇದೆಯಲ್ಲ, ಹೇಗೆ ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾರೆ ಸರ್? ಇವತ್ತು ರಾತ್ರಿಯಿಂದ ಶುರುವಾಗುತ್ತೆ ಅದು. ಮಧ್ಯರಾತ್ರಿ ರಾಮಲಲ್ಲಾ ಕಣ್ಣಿನ ಪಟ್ಟಿ ತೆಗೀತಾರೆ. ಇವತ್ತು ಮಧ್ಯರಾತ್ರಿ ರಾಮನ ಮುಂದೆ ಕನ್ನಡಿ ಇಟ್ಟು ಪಟ್ಟಿ ತೆಗೀತಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಬೆಳಗ್ಗೆ 6:30ರಿಂದಲೇ ಕಾರ್ಯಕ್ರಮ ಆರಂಭ ಆಗುತ್ತೆ. ಶ್ರೀರಾಮಲಲ್ಲಾ ಮೂರ್ತಿಗೆ ಜಾಗರಣ ಆರತಿಯನ್ನು ಮಾಡ್ತಾರೆ. ಶ್ರೀರಾಮಲಲ್ಲಾ ಮೂರ್ತಿಗೆ ಜಾಗರಣ ಆರತಿಯನ್ನು ಮಾಡ್ತಾರೆ. ಬೆಳಿಗ್ಗೆ 7ರಿಂದಲೇ ರಾಮನ ಭಕ್ತರಿಗೆ ರಾಮನ ದರ್ಶನಕ್ಕೆ ಅವಕಾಶ ಕೂಡ ಸಿಗತ್ತೆ. ಕೆಲವರಿಗೆ ಟ್ರಸ್ಟ್ ಕೊಟ್ಟ ಪಾಸ್ ಭಾಗ್ಯ ಸಿಗತ್ತೆ. ಎಲ್ಲರಿಗಿಲ್ಲ 7 ಗಂಟೆಗೆ, ಕೆಲವರು ಟ್ರಸ್ಟ್ನ ಕೆಲವರಿಗೆ ಮುಖ್ಯಸ್ಥರಿಗಿರುತ್ತೆ. ಆಮೇಲೆ ಪಾಸ್ ಎಲ್ಲ ಹೆಂಗೆ ಗೊತ್ತಾ, ಈಗ ನೀವು ಅವನ ಪಾಸ್ ತಗೊಳ್ಳೋಂಗಿಲ್ಲ, QR ಕೋಡ್ ಇರ್ತದೆ. QR ಕೋಡ್ ನೋಡ್ತಾರೆ ನೋಡಿ, ಇದೇ ಥರ ಇರುತ್ತೆ ನೋಡಿ, ಇದೇ ಥರ. ಈಗ ನೀವು ಕಾಣ್ತಾ ಇದ್ದೀರಲ್ಲ ಕನ್ನಡಿ, ಇದೇ ಥರ ಕನ್ನಡಿ ಇಡ್ತಾರೆ ನಾಳೆ ನೋಡಿ, ಈ ಥರ ಕನ್ನಡಿ ಇಡ್ತಾರೆ. ಎಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಪ್ರಾಣದ ಶಕ್ತಿಯನ್ನು ತುಂಬುತ್ತಾರೆ. ಪೌರೋಹಿತರು ಪಠಿಸುವಂತಹ ಶ್ಲೋಕಗಳು, ವೇದಗಳಲ್ಲಿರುವಂಥ ಶ್ಲೋಕಗಳು ಒಂದು ವಿಗ್ರಹಕ್ಕೆ ಯಾವ ರೀತಿ ಪ್ರಾಣ ಬರಬೇಕು ಅಂತಂದರೆ ಇದೆಲ್ಲ ಮಾಡಬೇಕು ಅಂತೇಳಿ ಪ್ರಾಣ ಪ್ರತಿಷ್ಠಾಪನೆ ಆಗಿ ಅದಕ್ಕೆ ಪ್ರಾಣ ಬಂದ ನಂತರ ಪ್ರಾಣ ಬಂದಿದೆಯಾ ಅಂತ ಗೊತ್ತಾಗೋದು. ಆಗ ಅದರ ಕಣ್ಣಿನ ಪಟ್ಟಿಯನ್ನು ತೆಗೀತಾರೆ. ಎದುರುಗಡೆ ಇದೇ ನೋಡಿ, ವಿಜುವಲ್ ನೋಡ್ತಾ ಇದ್ದೀರಲ್ಲ, ಕನ್ನಡಿಯಲ್ಲಿ ತೋರಿಸ್ತಾರೆ. ಆಗ ಆ ಕನ್ನಡಿ ಹೊಡೆದೋಗುತ್ತೆ, ಅಂದರೆ ಆ ಕಣ್ಣಿನ ಶಕ್ತಿಗೆ ಹೊಡೆದೋಗುತ್ತೆ. ಈಗಲೂ ಕೂಡ ಕೆಲವರು ಹೇಳ್ತಾರೆ, ಅಂದರೆ ಈ ತಿರುಪತಿ ತಿಮ್ಮಪ್ಪನಿಗೆ ಕಣ್ಣು ಕಂಪ್ಲೀಟ್ ನಾಮ ಹಾಕಿರ್ತಾರೆ, ಕಂಪ್ಲೀಟ್ ಬಹುತೇಕ ಕಣ್ಣನ್ನು ಮುಚ್ಚಿರ್ತಾರೆ ಅಂತ. ಯಾಕಂದರೆ ಆ ಕಣ್ಣಿನ ಪ್ರಭಾವ ಹಂಗಿರುತ್ತೆ ಅಂತ. ನೀವು ಓಪನ್ ಮಾಡಿಟ್ರೆ ಕಣ್ಣಿನ ಪ್ರಭಾವ ಹಂಗಿರುತ್ತೆ ಅಂತೇಳಿ. ಓಕೆ, ಇನ್ನು ಮಧ್ಯರಾತ್ರಿ ರಾಮಲಲ್ಲಾ ಕಣ್ಣಿನ ಪಟ್ಟಿ ತೆಗೀತಾರೆ. ರಾಮನ ಮುಂದೆ ಕನ್ನಡಿ ಇಟ್ಟು ಪಟ್ಟಿ ತೆಗೀತಾರೆ. ಬೆಳಿಗ್ಗೆ 6:30ರಿಂದ ಕಾರ್ಯಕ್ರಮ ಆರಂಭ ಆಗುತ್ತೆ. ಶ್ರೀರಾಮಲಲ್ಲಾ ಮೂರ್ತಿಗೆ ಜಾಗರಣ ಆರತಿ ಆಗುತ್ತೆ. 7ರಿಂದ ಭಕ್ತರಿಗೆ ದರ್ಶನಾವಕಾಶ. QR ಕೋಡ್ ಸ್ಕ್ಯಾನ್ ಮಾಡಿ ಎಂಟ್ರಿ ಕೊಡಬೇಕು. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 11:30 ತನಕ ರಾಮನ ದರ್ಶನಕ್ಕೆ ಅವಕಾಶ ಇರುತ್ತೆ. ಮಧ್ಯಾಹ್ನ 11:30 ತನಕ. ಆಮೇಲೆ ಮಧ್ಯಾಹ್ನ 11:30ಕ್ಕೆ ಮತ್ತೆ ದರ್ಶನ ಇಲ್ಲ. ಮಧ್ಯಾಹ್ನ 12 ಗಂಟೆಗೆ ಆರತಿ ನಡೆಯುತ್ತೆ. ಮಧ್ಯಾಹ್ನ 12:20 ಮತ್ತು 12:45 ನಡುವೆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗತ್ತೆ. ಪ್ರಧಾನಿ ಮೋದಿ ಸೇರಿದಂತೆ ಕೆಲವರಿಂದ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಮತ್ತೆ ಭಕ್ತಾದಿಗಳ ದರ್ಶನ ಆಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ದರ್ಶನ. ಸಂಜೆ 7:30 ಸಂಧ್ಯಾರತಿ ಜೊತೆ ಪ್ರಾಣ ಪ್ರತಿಷ್ಠಾಪನೆ ಅಂತ್ಯಗೊಳ್ಳುತ್ತೆ. ಇವಿಷ್ಟು ನಾಳೆ ನಡೆಯುವಂಥ ಕಾರ್ಯಕ್ರಮ. ಇವತ್ತು ಮಧ್ಯರಾತ್ರಿಯಿಂದ ನಾಳೆ ತನಕ ನಡೆಯುವಂಥ ಕಾರ್ಯಕ್ರಮ ಇದಾಗಿರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ಅಂತ. ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಇದು ಅನೇಕ ವಿಧಿವಿಧಾನಗಳು ನಡೆಯುತ್ತೆ. ಆ ಪುರೋಹಿತರು ಅಂತಂದರೆ ಬಂದು ಕೂರುವಂಥ ಪುರೋಹಿತರು ಭಾಳಷ್ಟು ವರ್ಷಗಳ ಕಾಲ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಅವರನ್ನು ಶ್ರೇಷ್ಠರನ್ನು ಅದಕ್ಕೆ ಆಯ್ಕೆ ಮಾಡಲಾಗತ್ತೆ. ಈಗ ನಾವು ಒಮ್ಮೆ ಕೇಳ್ತೀವಲ್ವ, ಬಾಕಿದ್ದವರೆಲ್ಲ ಮಾಡ್ಬೋದಾ ಅಂತೇಳಿ. ಇದೆಲ್ಲ ಮಾಡಬೇಕು ಅಂದರೆ ಮಾಡಬಾರ್ದು ಅಂತೇನಿಲ್ಲ. ಈಗಿನ ಕಾಲದಲ್ಲಿ ಯಾರು ಬೇಕಿದ್ರೂ ಮಾಡ್ಬೋದು. ವೇದ ಕಲ್ತಿರಬೇಕು. ಈಗ ಭಾರತದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ಮೇಲ್ಜಾತಿ ಕೀಳು ಜಾತಿ ಎಲ್ಲರೂ ಕೂಡ ಯಾರು ಬೇಕಿದ್ರೂ ಕೂಡ ವೇದ ಪಠಣಗಳನ್ನು ಮಾಡಬಹುದು, ವೇದಗಳನ್ನು ಕಲಿಬೋದು.